934 ಟಾಕ್ ವಿತ್ ಯು ಪ್ರೈಮ್ ಡಿಬೇಟ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತ ಮಠ. ಇವರು ಮೂಲತಃ ಹಳ್ಳಿಯಿಂದ ಬಂದಂಥವರು, ರೈತ ಕುಟುಂಬದಿಂದ ಬಂದಂಥವರು, ರೈತರ ಕಷ್ಟ ಏನು ಅಂತ ಅರ್ಥಕೊಂಡಂಥವರು, ವಿದ್ಯಾರ್ಥಿ ದಶೆಯಲ್ಲಿ ಕೂಡ ರೈತ ಪರ ಹೋರಾಟಕ್ಕಾಗಿ ಇಳಿದಂಥವರು. ಅಂಥವರು ಇವತ್ತು ನಮ್ಮ ಜೊತೆಗಿದ್ದಾರೆ. ರಾಜ್ಯಾದ್ಯಂತ ಹೆಸರು ಕೂಡ ಮಾಡಿದ್ದಾರೆ. ಅಂಥವ್ರು ಇದೀಗ ಮತ್ತೊಂದು ಮಸೂದೆಯನ್ನು, ಕೇಂದ್ರ ಸರ್ಕಾರದ ಬೀಜ ಮಸೂದೆ ಏನು ಬರ್ತಾ ಇದೆ ಅದನ್ನ ವಿರೋಧ ಮಾಡೋಕ್ಕೂ ಕೂಡ ಹೊರಟಿದ್ದಾರೆ. ಅಂಥವ್ರು ನಮ್ಮ ಜೊತೆಗೆ ಇರಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ ಕೂಡ, ಕುರುಬೂರು ಶಾಂತಕುಮಾರ್ ಅಂತ ಹೇಳಿ. ಕುರುಬೂರು ಶಾಂತಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಾವು ಮೈಸೂರು ಜಿಲ್ಲೆಯ ಟಿ ನರಸೀಪುರ, ಅಲ್ಲಿಂದ ಕುರುಬೂರು ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ತಾವು ಹುಡ್ತೀರಿ, ಜನನ ಮಾಡ್ತೀರಿ. ವಿದ್ಯಾರ್ಥಿ ದಶೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೋರಾಟಕ್ಕೆ ತಾವು ಇಳಿತೀರಿ. ಯಾಕೆ ಸರ್ ಇಂಥದ್ದೊಂದು ಮನೋಭಾವ ತಮಗೆ ಯಾಕೆ ಬಂತು? ಬೇಸಿಕಲಿ ಆವತ್ತಿನ ಇದರಲ್ಲಿ ಸಂದರ್ಭದಲ್ಲಿ ರೈತರ ಮತ್ತು ಕೃಷಿ ಕ್ಷೇತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಸ್ವತಃ ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೂಡ ಅನುಭವಿಸ್ತಿದ್ದಂತ ಕಷ್ಟಗಳನ್ನ ನಾನು ಹತ್ತಿರದಿಂದ ನೋಡ್ತಾ ಇದ್ದೆ. ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ನಮಗೆ ಫೀಸ್ ಕಟ್ಟಲಿಕ್ಕೂ ಹಣ ಇರ್ತಿರ್ಲಿಲ್ಲ. ಅಂದ್ರೆ ಕೃಷಿ ಚಟುವಟಿಕೆಯಿಂದ ವರ್ಷ ಪೂರ್ತಿ ನೆಮ್ಮದಿಯಾಗಿ ಊಟ ಮಾಡುವಂತ ವ್ಯವಸ್ಥೆ ಕೂಡ ಇರಲಿಲ್ಲ. ಇಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಏನಾದರೂ ರೈತರ ಮಗನಾಗಿ ನಾವು ಹುಟ್ಟಿ ರೈತರ ಪರವಾಗಿ ಧ್ವನಿ ಹಾಕಬೇಕು, ಸರ್ಕಾರಗಳ ಗಮನ ಸೆಳೆಯಬೇಕು, ಈ ಮೂಲಕ ಏನಾದರೂ ರೈತರು ಒಳ್ಳೇದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ರೈತರ ಪರವಾಗಿ ಹೋರಾಟಕ್ಕೆ ನಾನು ಇಳಿಬೇಕಾದಂತ ಸಂದರ್ಭ ಬಂತು. ಆರಂಭದಲ್ಲಿ ನಾನು ತಾಲೂಕು ಮಟ್ಟದಲ್ಲಿ ಒಂದು ನಾಗರಿಕ ವಿಚಾರ ವೇದಿಕೆ ಅಂತ ಮಾಡಿಕೊಂಡು ಬಡವರ ಪರ, ಕಾರ್ಮಿಕರ ಪರ, ರೈತರ ಪರ, ಎಲ್ಲರ ಪರವಾಗಿ ಹೋರಾಟ ಮಾಡ್ತಾ ಇದ್ದೆ ತಾಲೂಕು ಮಟ್ಟದಿಂದ. ಆನಂತರ ದಿನಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲಿ ಕೃಷಿ ಪಂಪ್ಸೆಟ್ ಬಳಕೆದಾರರ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ವಿದ್ಯುತ್ ಬಿಲ್ಲಿನ ಬಾಕಿ ಸಮಸ್ಯೆ ಮತ್ತು ಜಪ್ತಿಗಳು ನಡೀತಿದ್ದಂತ ವಿಚಾರ, ಹಣ ವಸೂಲಿಗಾಗಿ, ಇವೆಲ್ಲ ವಿಚಾರದ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ದೊಡ್ಡ ಒಂದು ಸಂಘಟಿತ ಹೋರಾಟವನ್ನು ಮಾಡಲಿಕ್ಕೆ ಹೊರಟೆ. ಆನಂತರ ಏನಾಯ್ತು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ವಿದ್ಯುತ್ ಬಿಲ್ಲು ಏನು ರೈತರಿಂದ ಪಂಪ್ ಸೆಟ್ ಬಾಕಿ ಇತ್ತು, ಆ ಬಿಲ್ ಬಗ್ಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ದೊಡ್ಡ ಹೋರಾಟವನ್ನ ಮೈಸೂರು ಚಾಮರಾಜನಗರ ಜಿಲ್ಲೆಯ ರೈತರ ಜೊತೆಗೂಡಿ ಹೋರಾಟವನ್ನು ಮಾಡಿದೆ. ಸುಮಾರು ಒಂದು 10,000 ರೈತರನ್ನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಮೂಲಕ ಅವತ್ತು ಏನು ಕೆಇಬಿ ಬಿಲ್ನ ಮನ್ನಾ ಮಾಡಬೇಕಾಯ್ತು, ಅವತ್ತಿನ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಅದನ್ನು ಮನ್ನಾವನ್ನ ಮಾಡಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಅದಾದ ನಂತರ ರೈತರ ಪರವಾಗಿ ನಿರಂತರ ಹೋರಾಟವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲವೂ ಸರಿ ಸರ್. ಈಗ ವಿದ್ಯಾರ್ಥಿ ದಶೆಯಲ್ಲಿ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ. ಈಗ ತಂದೆ ತಾಯಿಗಳಾದಂಥವರು ಮಗ ಚೆನ್ನಾಗಿ ಓದಬೇಕು, ಶೈಕ್ಷಣಿಕವಾಗಿ ಸಾಧನೆಯನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಮುಂದೆ ಹೋಗ್ಬೇಕು ಅಂತಕ್ಕಂಥದ್ದು ಇರುತ್ತೆ. ಆ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಹೋರಾಟಕ್ಕೆ ತಂದೆ ತಾಯಿಗಳ ಸಪೋರ್ಟ್ ಇತ್ತು ಅಥವಾ ಅದೆಲ್ಲ ಬೇಡ ಅನ್ನುವಂತ ವಿಚಾರ ಅವ್ರದ್ದಾಗಿತ್ತ? ಅಲ್ಲ, ಓದುವಾಗ ನಾವು ಹೋರಾಟ ಮಾಡುವಾಗ ನಮ್ಮ ತಂದೆ ತಾಯಿಗಳೆಲ್ಲ ಸಹಜವಾಗಿ ನೀನ್ ಯಾಕೆ ಕೆಲಸ ಮಾಡ್ತೀಯ, ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು, ಓದ್ಕೊಂಡು ಹೋಗು, ಒಳ್ಳೆ ಕೆಲ್ಸಕ್ಕೆ ಹೋಗು ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೂ ನನ್ನ ಮನಸ್ಸು ಏನೋ ಒಂಥರ ತುಡಿತಾ ಇತ್ತು. ಇಲ್ಲ, ಧ್ವನಿ ಆಗ್ಬೇಕು, ಬಡವರ ಪರವಾಗಿ, ರೈತರ ಪರವಾಗಿ, ರೈತರ ಪರವಾದಂತ ಕೆಲಸ ಮಾಡಬೇಕು ಅನ್ನುವಂಥದ್ದು ಆಕಾಂಕ್ಷೆ ಇತ್ತು. ಏನೋ 1980ರ ದಶಕದಲ್ಲಿ ನಂಜುಂಡಸ್ವಾಮಿ ಅವರು ಕಟ್ಟಿದಂತ ರೈತ ಸಂಘ ಕರ್ನಾಟಕದಲ್ಲಿ ಬಹಳ ಪ್ರಬಲವಾಗಿ ತನ್ನ ಒಂದು ಇದನ್ನ ಶಸ್ತ್ರಾಸ್ತ್ರವನ್ನು ಬೀಸಿತು. ಆ ಒಂದು ಸಂದರ್ಭದಲ್ಲೂ ಕೂಡ ನನಗೆ ಬಹಳ ರೈತ ಸಂಘದ ಬಗ್ಗೆ ಬಹಳ ಗಂಭೀರವಾದಂತ ಒಂದು ಆಸಕ್ತಿ ಇತ್ತು. ಆದ್ರೆ ರೈತ ಸಂಘ ಒಡೆದೋದ ನಂತರ ಏನಾದ್ರೂ ಒಟ್ಟಾಗಬೇಕಲ್ಲ, ಇವರು ಒಟ್ಟಾಗಲ್ಲ, ನಾವು ಇವ್ರ ಜೊತೆ ಸೇರಿ ಹೋರಾಟ ಮಾಡ್ಬೇಕಲ್ಲ ಅನ್ನೋ ಆತಂಕ ಕೂಡ ಇತ್ತು. ಒಮ್ಮೆ 2-3 ಬಾರಿ ನಾನು ನಂಜುಂಡಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿದ್ದೆ. ಅವರು ಓಳಾಗಿದ್ದಂತ ರೈತ ಸಂಘದಲ್ಲಿದ್ದಾಗ ನನ್ನನ್ನು ಕೂಡ ನಮ್ಮ ಸಂಘಟನೆ ಸೇರ್ಕೋ, ನಮ್ಮ ಜೊತೆ ಹೋರಾಟ ಮಾಡು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಇಲ್ಲ ನೀವೆಲ್ಲ ಒಟ್ಟಾಗಿ ನಿಮ್ ಜೊತೆ ನಾನು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೆ. ಆದ್ರೆ ಅವ್ರು ಯಾಕೋ ಏನೋ ಕಾರಣದಿಂದ ಒಟ್ಟಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೂ ಕೂಡ ನಮ್ಮ ಹೋರಾಟವನ್ನ ಕಾವೇರಿ ನೀರಿನ ವಿಚಾರ ಬಂದಾಗಲೂ ಕೂಡ ದೊಡ್ಡ ಹೋರಾಟವನ್ನ ಮಾಡಿ ಆವತ್ತಿನ ಸಂದರ್ಭದಲ್ಲಿ ಕಬಿನಿ ಜಲಾಶಯಕ್ಕೆ ಮುತ್ತಿಗೆಯನ್ನು ಹಾಕಿ ಒಬ್ಬ ರೈತ ಕೂಡ ನೀರಿಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡಂತ ನಾವು ಅವತ್ತು ಸಂದರ್ಭದಲ್ಲಿ ನಾವು ಕಂಡಿದ್ದೀವಿ. ಅವತ್ತು ಸರ್ಕಾರಕ್ಕೆ ಒಂದು ದೊಡ್ಡ ಅಸ್ತ್ರವನ್ನ ಬೀಸಿದ್ವಿ, ಸರ್ಕಾರಕ್ಕೆ ಒಂದು ದೊಡ್ಡ ಛಲವನ್ನ ತೋರಿಸಿದ್ವಿ. ಅವತ್ತು ನಮ್ಮ ಕಬಿನಿ ಜಲಾಶಯದಿಂದ ನೀರನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ವಿ. ಅದಕ್ಕೆ ನಮ್ಮೆಲ್ಲ ರೈತರ ಒಂದು ಸಹಕಾರ ಬೆಂಬಲನೇ ಕಾರಣ ಅನ್ನುವಂತ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಅದು ಪುಟ್ಟ ಹಳ್ಳಿ ಕುರುಬೂರು ಅನ್ನುವಂಥದ್ದು ಇವತ್ತು ಶಾಂತಕುಮಾರ್ ಅನ್ನುವಂಥ ಹೆಸರಿನೊಂದಿಗೆ ಸೇರಿಕೊಂಡು ಇಡೀ ರಾಜ್ಯಾದ್ಯಂತ ಕುರುಬೂರು ಕೂಡ ಪರಿಚಯ ಆಗ್ತಾ ಇದೆ. ಇದೆಲ್ಲವೂ ಸರಿ. ನೀವು ಅವಾಗಲೇ ಸಾಂದರ್ಭಿಕವಾಗಿ ಮಾತನಾಡಬೇಕಾದ್ರೆ ನೀವು ಹೇಳ್ತಾ ಇದ್ದೀರಿ, ಕಾವೇರಿ ನೀರಿಗಾಗಿ ಹೋರಾಟವನ್ನು ಮಾಡಿದ್ವಿ, ಬಿಲ್ಲು ವಿಚಾರಕ್ಕಾಗಿ ಹೋರಾಟವನ್ನು ಮಾಡಿದ್ವಿ, ಈಗೆಲ್ಲ ವಿಚಾರಗಳನ್ನು ಮಾಡ್ತಾ ಬಂದಂತಹ ತಾವುಗಳು ಇದೇ ಮಹದಾಯಿ ವಿಚಾರ ಅಂತ ಬಂದಾಗ ಯಾವಾಗಲೂ ಒಂದು ಸಾರಿ ಕಾಣಿಸ್ಕೊಳ್ತಾ ಇದ್ರಿ, ಮತ್ತೆ ಹೋಗ್ತಿದ್ರಿ,
ಮತ್ತೆ ಯಾವಾಗೂ ಕಾಣಿಸ್ಕೊಳ್ತಿದ್ರಿ? ಯಾಕೆ ನಮ್ಮ ಉತ್ತರ ಕರ್ನಾಟಕದ ರೈತರ ಜೊತೆ ಕೂಡ ತಾವು ನಿರಂತರವಾಗಿ ಕಾಣಿಸಿಕೊಳ್ಬಹುದಿತ್ತಲ್ಲ? ಕಾವೇರಿ ಹೋರಾಟದ ಸ್ವರೂಪವನ್ನೇ ಮಹದಾಯಿ ಹೋರಾಟದ ಸ್ವರೂಪಕ್ಕೂ ತಾವು ತರಬಹುದಿತ್ತಲ್ಲ? ಇಲ್ಲ, ಮಹದಾಯಿ ನದಿ ನೀರಿನ ಹೋರಾಟವನ್ನು ಕೂಡ ನಾವು ಮಾಡಿದ್ದೀವಿ, ಹಲವಾರು ಸಂದರ್ಭಗಳಲ್ಲಿ ಮಾಡಿದ್ದೀವಿ. ಕರ್ನಾಟಕ ಬಂದ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾವು ಅದಕ್ಕೆ ಕರೆಯನ್ನು ಕೊಟ್ಟು ಆ ವಿಚಾರದಲ್ಲಿ ನಾವು ಮಾಡಿಲ್ಲ ಅಂತ ನಾವು ಕೂಡ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಯಾವಾಗಲೂ ಒಂದ್ಸಾರಿ ಕಳಿಸ್ಕೊಂಡು ನಮ್ಮ ರೈತರು ಹೇಳ್ತಕ್ಕಂಥದ್ದು, ಈ ಭಾಗದ ಹೋರಾಟಗಾರ ಹೇಳ್ತಕ್ಕಂಥ ತಪ್ಪು. ನಾನು ದೆಹಲಿಗೆ ಹೋಗಿ ಏನು ಕಾವೇರಿ ಇದು ಮಹದಾಯಿ ನದಿ ನೀರಿನ ವಿವಾದವನ್ನ ಪರಿಶೀಲನೆ ಮಾಡ್ತಕ್ಕಂಥ ಮಂಡಳಿ ಇದೆ, ಮಂಡಳಿಯ ಚೇರ್ಮನ್ ರನ್ನ ಭೇಟಿ ಮಾಡಿ ಈ ಭಾಗದ ರೈತ ಮುಖಂಡರುಗಳ ಜೊತೆ ಅವರಿಗೆ ಅಪೀಲ್ ಅನ್ನ ಮಾಡಿರ್ತಕ್ಕಂಥ ವಿಚಾರ ಕೂಡ ನಮ್ಮ ಮುಂದೆ ಇದೆ. ಅದೇ ರೀತಿ ಹಲವಾರು ಸಂದರ್ಭಗಳಲ್ಲಿ ಈ ಭಾಗದ ಹೋರಾಟವನ್ನು ಮಾಡಿದ್ದೇನೆ. ಕಬ್ಬು ಬೆಳೆಗಾರರು ಕರ್ನಾಟಕದಲ್ಲಿ 3ನೇ 1 ಭಾಗ ಬೆಳಗಾಂ ಜಿಲ್ಲೆ ಒಂದರಲ್ಲಿ ಇದೆ. ಸುಮಾರು 4 ಕೋಟಿ ಟನ್ ಕಬ್ಬು ಬೆಳೆಯುವಂತ ಕಡೆ 1.5 ಕೋಟಿ ಟನ್ ಕಬ್ಬನ್ನು ಬೆಳಗಾಮಲ್ಲಿ ಬೆಳೀತಾರೆ. ಸುಮಾರು 75-80 ಲಕ್ಷ ಟನ್ ಕಬ್ಬನ್ನು ಬಾಗಲಕೋಟೆಯಲ್ಲಿ ಬೆಳೀತಾರೆ. 2 ಜಿಲ್ಲೆಗಳಲ್ಲೇ ಕರ್ನಾಟಕದ ಅರ್ಧ ಭಾಗದಷ್ಟು ಕಬ್ಬನ್ನು ಬೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ರೈತರ ಧ್ವನಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಕಬ್ಬು ಬೆಳೆಗಾರರಿಗೆ ಈ ವರ್ಷ ಕಬ್ಬನ್ನು ಸರಬರಾಜು ಮಾಡಿದ್ರೆ ಮುಂದ್ ವರ್ಷ ಹಣವನ್ನ ಕೊಡ್ತಾ ಇದ್ರು ಸಕ್ಕರೆ ಕಾರ್ಖಾನೆಗಳು. ಅದನ್ನ ತಪ್ಪಿಸುವಂತ ಕೆಲಸ ಮಾಡಿದ್ದೀವಿ. ಕಬ್ಬು ಬೆಳೆಗಾರರಿಗೆ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಯಾವುದೇ ಒಂದು ಕಾನೂನು ಇರಲಿಲ್ಲ. ಆ ಕಾನೂನನ್ನು ಜಾರಿಗೆ ತರಲಿಕ್ಕೆ SAP ಕಾಯ್ದೆಯ ಜಾರಿಗೆ ತರಬೇಕು ಅಂತ ಹೋರಾಟ ಮಾಡಿ ಕಾನೂನನ್ನು ಜಾರಿಗೆ ತರಿಸುವಂತ ಕೆಲಸ ಮಾಡಿದ್ದೀವಿ. ಎಲ್ಲ ವಿಚಾರವನ್ನ ಇಡೀ ಉತ್ತರ ಕರ್ನಾಟಕದ ರೈತರ ಒಂದು ಶ್ರೇಯಸ್ಸಿಗಾಗಿ ಕೂಡ ನಾವು ದುಡಿದಿದ್ದೇನೆ. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಕಬ್ಬು ಬೆಳೆಗಾರರ ಸಂಘ ಅಂತ ಬಂದಾಗ ಖಂಡಿತವಾಗಿ ಕೂಡ ನೀವು ಹೋರಾಟ ಇರುತ್ತೆ, ಮಾಡ್ತಾ ಇರ್ತೀರಿ ಕೂಡ. ರೈತ ಒಕ್ಕೂಟ ಅಂತ ಬಂದಾಗ ನಾಟ್ ಓನ್ಲಿ ಕಬ್ಬು, ಅದರ ಜೊತೆಗೆ ಇತರೆ ಬೆಳೆಗಳು ಕೂಡ ಇದೆ, ಇತರೆ ಸಮಸ್ಯೆಗಳು ಕೂಡ ಇದೆ. ಆ ನಿಟ್ಟಿನಲ್ಲೂ ಕೂಡ ಶಾಂತಕುಮಾರ್ ಅವರ ಧ್ವನಿ ಇನ್ನಷ್ಟು ಜೋರಾದ್ರೆ ಖಂಡಿತವಾಗಿಯೂ ಕೂಡ ಉತ್ತರ ಕರ್ನಾಟಕದ ಭಾಗದ ಕಬ್ಬು ಬೆಳೆಗಾರರನ್ನ ಹೊರತುಪಡಿಸಿ ಮತ್ತೊಂದಷ್ಟು ಏನ್ ರೈತ ಸಮೂಹ ಇದೆ ಅದು ಕೂಡ ಒಳಿತ ಆಗ್ಬಹುದಲ್ಲ ಅನ್ನುವಂಥದ್ದು. ನೋಡಿ, ಭತ್ತ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿದ್ದೀನಿ. ರಾಯಚೂರು ಬೇರೆ ಬೇರೆ ಭಾಗದಲ್ಲಿ ಹೆಚ್ಚು ಜನ ಭತ್ತವನ್ನು ಬೆಳೀತಾರೆ, ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಆದ್ರೂ ಕೂಡ ಅವತ್ತು ಭತ್ತ ಬೆಳೆಗಾರರ ಹೋರಾಟವನ್ನು ಇವತ್ತು ಮಾಡ್ತಾ ಇದೀವಿ, ಮೊನ್ನೆನೂ ಮಾಡಿದ್ವಿ, ಪ್ರತಿ ವರ್ಷ ಅದನ್ನು ಮಾಡ್ತಾ ಇದೀವಿ. ಜೊತೆ ದೊಡ್ಡ ಒಂದು ರ್ಯಾಲಿಗಳನ್ನೇ ಮಾಡಿದ್ದೀವಿ. ಸಾಲ ಮನ್ನಾ ಹೋರಾಟವನ್ನ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಮೊದಲು ಇಡೀ ನಾವು ಕರ್ನಾಟಕದ ಉದ್ದಗಲಕ್ಕೂ ಸಾಲ ಮನ್ನಾ ಮಾಡಬೇಕು, ರೈತರ ಸಾಲ ಮನ್ನಾವನ್ನ ಅನ್ನುವಂತ ಹೋರಾಟವನ್ನು ದೊಡ್ಡ ದೊಡ್ಡ ಸಮಾವೇಶಗಳು ಮಾಡುವ ಮೂಲಕ ಅದನ್ನು ಕೂಡ ಮಾಡಿದ್ದೀವಿ. ಯಾಕೆಂದ್ರೆ ಅದು ಕೇವಲ ಒಂದು ಬೆಳೆಗೆ ಸೀಮಿತವಾದದ್ದಲ್ಲ, ಸಾಲ ಮನ್ನಾ ಎಲ್ಲ ಸೀಮಿತವಾದದ್ದು. ಆ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದ್ದೀವಿ. ಭತ್ತ ಬೆಳೆಗಾರರ ಪರವಾಗಿ ಹೋರಾಟ ಮಾಡಿದ್ದೀವಿ. ಬೇರೆ ಬೇರೆ ವಿಚಾರಗಳು ಬಂದಾಗಲೂ ಕೂಡ ನಾವು ಹೋರಾಟ ಮಾಡಿದ್ದೀವಿ. ಕೇವಲ ಕಬ್ಬು ಬೆಳೆಗಾರರ ಸಂಘ, ಕಬ್ಬು ಬೆಳೆಗಾರರು ಮಾತ್ರ ಸೀಮಿತ ಆಗಿಲ್ಲ, ರೈತ ಒಕ್ಕೂಟ ಅನ್ನುವಂಥದ್ದು ಪ್ರಸ್ತಾಪನೆ ಆಗ್ತಾ ಇರಲಿಲ್ಲ. ನಾವೆಲ್ಲ ಹೋರಾಟವನ್ನ ಮಾಡಿದ್ದೀವಿ. ರೈತರ ಪರವಾಗಿ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ರೈತರು ಹೆಚ್ಚು ಜನ ನಮಗೆ ಸಹಕಾರವನ್ನು ಕೊಡಬೇಕು, ಸ್ಪಂದನೆಯನ್ನು ನೀಡಬೇಕು. ರೈತರು ರಾಜಕಾರಣಿಗಳ ಜೊತೆಲಿ MLAಗಳು ಮಂತ್ರಿಗಳ ಜೊತೆ ಹೋಗ್ತಾರೆ, ಯಾತಕ್ಕೋಸ್ಕರ ಹೋಗ್ತಾರೆ ಗೊತ್ತಿಲ್ಲ. ತಮಗೆ ಅನ್ಯಾಯ ಮಾಡುವಂತ ಸರ್ಕಾರಗಳು ಅವರ ಜೊತೆಲಿ ಹೋಗೋದ್ರಿಂದ ಮತ್ತಷ್ಟು ಅನ್ಯಾಯ ಮಾಡಲಿಕ್ಕೆ ಇವರು ಪ್ರೇರೇಪಣೆ ನೀಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಯಾವುದೇ ಕಾರಣಕ್ಕೂ ಕೂಡ ರೈತರ ಹೋರಾಟದಲ್ಲಿ ಭಾಗಿಗಳಾಗಿ ರೈತರನ್ನ ಸ್ಪಂದಿಸಿ ಅಂತ ರೈತರನ್ನ ಮನವಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ರಾಜಕಾರಣ ಮಾಡ್ತಕ್ಕಂಥ ಜನರಿಂದ ರೈತರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷಿ ಕ್ಷೇತ್ರ ಎಷ್ಟು ದುರ್ಬಲ ಆಗಿದೆ ಅಂದ್ರೆ 60 ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನ ಉತ್ಪಾದನೆ ಮಾಡ್ತಾ ಇದ್ವಿ ಸ್ವತಂತ್ರ ಬಂದಾಗ. ಇವತ್ತು 2,73,000 ಮೆಟ್ರಿಕ್ ಟನ್ ಮಿಲಿಯನ್ ಮೆಟ್ರಿಕ್ ಟನ್ ಆಹಾರವನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮ ರೈತರ ಶ್ರಮ. ನಮ್ಮ ರೈತರ ಶ್ರಮದಿಂದ ಇವತ್ತು 130 ಕೋಟಿ ಜನರಿಗೆ ಆಹಾರವನ್ನು ಒದಗಿಸುವಂತ ಸಾಮರ್ಥ್ಯವನ್ನ ನಾವು ಕಂಡುಕೊಂಡಿದ್ದೀವಿ. ಇಷ್ಟೆಲ್ಲ ಶ್ರಮ ಆಗದಂತ ರೈತ ಏನಾಗಿರ್ಬೇಕಾಯ್ತು? ಚೆನ್ನಾಗಿ ಬದುಕಬೇಕಾಯ್ತು, ಬಾಳ್ಬೇಕಾಯ್ತು, ಲಕ್ಸುರಿಯಸ್ ಆಗಿರ್ಬೇಕಾಯ್ತು. ಆದ್ರೆ ಇವತ್ತು ಆತ್ಮಹತ್ಯೆಯನ್ನು ಹಿಡಿದಿದ್ದಾನೆ. ಎಷ್ಟು ವಿಪರ್ಯಾಸ! ಉತ್ಪಾದನೆ ಮಾಡದಂತ ರೈತನ ಜೀವನ ಹಸನಾಗಬೇಕಾಗಿತ್ತು, ಆದ್ರೆ ರೈತ ಆತ್ಮಹತ್ಯೆ ಆದಿಯನ್ನು ಹಿಡಿದಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರೈತನ ಶೋಷಣೆ ನಿರಂತರವಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎಲ್ಲದರಲ್ಲಿಯೂ ಕೂಡ ಶೋಷಣೆ ನಡೀತಾ ಇದೆ. ರೈತರ ದಿಕ್ತಪ್ಪಿಸ್ತಾ ಇದ್ದಾರೆ. ರೈತರು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಜಾತಿ ಪಕ್ಷಗಳನ್ನ ದೂರ ಮಾಡಿ ರೈತ ಹೋರಾಟದಲ್ಲಿ ಭಾಗಿಗಳಾಗಬೇಕು, ರೈತ ಹೋರಾಟದಲ್ಲಿ ಬೆಂಬಲವನ್ನು ಕೊಡಬೇಕು. ಆಗ ಮಾತ್ರ ಇವರು ಏಳಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರು ಅಂತ ಬಂದಾಗ ರಾಜಕಾರಣ ರಹಿತವಾಗಿರುವಂತದ್ದು ಇರಬೇಕು ಅನ್ನುವಂಥದ್ದು ಅವರಲ್ಲಿ. ಇದೆಲ್ಲ ಓಕೆ ಸರ್. ಈಗ ಮಹದಾಯಿ ಹೋರಾಟದ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಬಂದಿರುತ್ತೆ, ಸಾವಿರಾರು ಜನ ರೈತರ ಮೇಲೆ, ರೈತ ಹೋರಾಟಗಾರರ ಮೇಲೆ ಕೇಸ್ಗಳಾದವು. ಸರ್ಕಾರ ಕೂಡ ಭರವಸೆ ಕೊಡುತ್ತೆ ಖಂಡಿತವಾಗಿ ಕೂಡ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆಲ್ಲ ಕೇಸ್ಗಳಿದಾವೋ ಆ ಕೇಸ್ಗಳನ್ನ
ವಾಪಸ್ ಪಡ್ಕೊಳ್ತೀವಿ ಅಂತ. ಬಟ್ ತಮ್ಮ ಗಮನಕ್ಕೆ ಗೊತ್ತಿಲ್ಲ, ಈವರೆಗೂ ಕೂಡ ರೈತರುಗಳಿಗೆ ನೋಟಿಸ್ ಬರ್ತಾ ಇದೆ. ಈ ಒಂದು ವಿಚಾರದಲ್ಲಿ ಶಾಂತ್ ಕುಮಾರ್ ಅವರ ನಿಲುವೇನು? ನೋಡಿ, ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 700ಕ್ಕೂ ಹೆಚ್ಚು SDPI PFI ಸಂಘಟನೆಗಳು ಸೇರುವಂತ ಕೇಸ್ಗಳನ್ನ, ಹೋರಾಟದ ಕೇಸ್ಗಳನ್ನ ವಾಪಸ್ ತಗೋತಾರೆ. ಆದ್ರೆ ಅವತ್ತಿಂದ ಇವತ್ತಿನ ತನಕ ಯಾರು ಕೂಡ ರೈತ ಪರ ಹೋರಾಟ ಮಾಡಿರ್ತಕ್ಕಂಥ ನಮ್ಮಂತ ಮುಖಂಡರು ಅಥವಾ ಇಡೀ ರಾಜ್ಯದ ರೈತ ಮುಖಂಡರುಗಳದು ಕೇಸ್ಗಳನ್ನ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 1 ವರ್ಷ ಆಡಳಿತ ಮಾಡಿದ್ರು, 1 ವರ್ಷ ಪೂರ್ತಿ ನಾವು ಒತ್ತಾಯ ಮಾಡಿದ್ವಿ, ತಗೋತೀವಿ ಅಂತ ತಗೊಳ್ಳೇ ಇಲ್ಲ. ಯಡಿಯೂರಪ್ಪನವ್ರು ಬಂದು 10 ತಿಂಗಳಾಗಿದೆ, ಇವ್ರಿಗೂ ಕೂಡ ನಾವು ಆರಂಭದಲ್ಲೇ ಅವ್ರ ಗಮನ ಸೆಳೆದಿದ್ದೀವಿ. ಈಗ ರೈತರ ಮೇಲಿನ ಮೊಕದ್ದಮೆಗಳನ್ನ ವಾಪಸ್ ಪಡಿತೀವಿ ಅಂತ ಹೇಳಿದ್ರು. ಇವರು ಚುನಾವಣಾ ಪ್ರಣಾಳಿಕೆಯೂ ಕೂಡ ಹಾಕಿದ್ರು. ಇವತ್ತವರೆಗೂ ಇವರು ತಗೊಂಡಿಲ್ಲ. ಅಂದ್ರೆ ರೈತರ ಕಣ್ಣಿಗೆ ಎಷ್ಟು ಮಣ್ಣಿರ್ತಾ ಇದ್ದಾರೆ ಸರ್ಕಾರ ಅಂತಕ್ಕಂಥದ್ದು ನಾವು ಹೇಳುವಂತ ವಿಚಾರ. ನೋಡಿ, ಮಹದಾಯಿ ನದಿ ನೀರಿನ ಹೋರಾಟ ಮಾಡಿದಾಗ ಅವ್ರ ರೈತರ ಮನೆಗಳಿಗೆ ನುಗ್ಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ದೊಡ್ಡ ಒಂದು ಅನಾಹುತ ಆಯ್ತು. ನಾವು ಅವಾಗ ಇಲ್ಲೆಲ್ಲ ಬಂದು ಅವರಿಗೆಲ್ಲ ಧೈರ್ಯವನ್ನ ತುಂಬಿದ್ವಿ. ಆ ಕೇಸನ್ನ ಮೊನ್ನೆ ರೌಡಿಗಳ ಲಿಸ್ಟ್ ಅಲ್ಲಿ ಅವ್ರನ್ನ ಸೇರಿಸಿದಾರೆ ಅಂತ ಹೇಳಿದಾಗ ನಮಗೆ ನಿಜವಾಗ್ಲೂ ಕೂಡ ಬೇಸರ ಆಯ್ತು. ಯಾಕೆಂದ್ರೆ ರೈತ ಹೋರಾಟಗಾರರು, ರೈತರು ಮಾಡ್ತಕ್ಕಂಥದ್ದು ಈ ದೇಶದ ಬೆನ್ನೆಲುಬು ಅನ್ನುವಂತ ರೈತನ ಒಂದು ಸಂಕಷ್ಟದಲ್ಲಿ ಭಾಗಿಯಾಗಬೇಕಾದ ಸರ್ಕಾರಗಳು ರೈತನನ್ನ ಒಂದು ರೌಡಿಗಳ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದೌರ್ಭಾಗ್ಯದ ಸಂಗತಿ. ಯಡಿಯೂರಪ್ಪನವರು ಹಲವಾರು ಸಂದರ್ಭಗಳಲ್ಲಿ ರೈತ ಪರ ಹೋರಾಟಗಾರರು, ರೈತರ ಪರವಾಗಿದ್ದೀವಿ, ರೈತರಿಗೋಸ್ಕರ ಇದ್ದೀವಿ ಅನ್ನುವ ಮಾತನ್ನ ಪದೇ ಹೇಳ್ತಾ ಇದ್ದಾರೆ. ಇನ್ನಾದರೂ ತಕ್ಷಣವೇ ರೈತ ಪರವಾಗಿರ್ತಕ್ಕಂಥ ಮೊಕದ್ದಮೆಗಳನ್ನ ವಾಪಸ್ ಪಡೆಯುವಂತ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ನಿಮ್ಮ ವಾಹಿನಿ ಮೂಲಕ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಸರ್, ಈಗ ನನ್ನ ಪ್ರಶ್ನೆ ಕೂಡ ಅದೇ ಆಗಿತ್ತು. ಆ ನಿಟ್ಟಿನಲ್ಲಿ ಏನಾದರೂ ಕೂಡ ಶಾಂತ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಏನಾದರೂ ಆ ಒಂದು ಯೋಜನೆ ಇನ್ ಕೇಸ್ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಕೂಡ ಅಂಥದ್ದೊಂದು ಪ್ರಯತ್ನ ಆಗದೇ ಇದ್ರೆ, ರೈತರನ್ನ ಗುಂಡಾ ಇದರಲ್ಲಿ ಕೂಡ ಸೇರಿಸಿದ್ದಾರೆ ಅನ್ನುವಂತ ಮಾತು ನೀವು ಹೇಳಿದ್ರಿ, ರೌಡಿಗಳ ಪಟ್ಟಿಯಲ್ಲಿ ಸೇರಿಸಿದ್ರಿ ಅಂತ ಹೇಳಿದ್ರಿ. ಯಾತಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದು? ನೀರಿಗೋಸ್ಕರ. ಅಂಥವರನ್ನ ಈ ರೌಡಿ ಇದರಲ್ಲಿ ಸೇರಿಸಿಕೊಂಡಿದ್ದಾರೆ ಅಂತ ನೀವೇ ಹೇಳಿದ್ರಿ. ಮತ್ತು ಅವರನ್ನ ಅದರಿಂದ ಕರ್ಕೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಪ್ರಯತ್ನ ಸರ್ ತಮ್ದು? ಇಲ್ಲ, ನಾವು ಸರ್ಕಾರದ ಗಮನವನ್ನ ಸೆಳೆದಿದ್ದೇವೆ, ಮತ್ತಿನ್ನು ಸೆಳಿತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರದವರು ನಮ್ಮನ್ನ ಸಭೆ ಸಮಾರಂಭಗಳು ಕರೆದಾಗ ಕೂಡ ಅವರ ಗಮನ ಸೆಳೆಯುವಂತ ಕೆಲಸ ಮಾಡ್ತೀವಿ. ಸರ್ಕಾರ ನೋಡ್ತೀವಿ, ಈಗಾಗಲೇ 1 ವರ್ಷ 10 ತಿಂಗಳ ತನಕ ಆಗಿದೆ. ಯಡಿಯೂರಪ್ಪನವರು ಒಪ್ಕೊಂಡಿದ್ದಾರೆ, ಇನ್ನೂ ತಗೊಂಡಿಲ್ಲ. ಆದ್ರೆ ಇನ್ನೂ ಸ್ವಲ್ಪ ದಿನ ನೋಡ್ತೀವಿ. ಅವರು ತಗೊಳ್ಳೇ ಇಲ್ಲ ಅಂದ್ರೆ ಮತ್ತೆ ನಾವು ಹೋರಾಟವನ್ನ ಆರಂಭ ಮಾಡ್ತೀವಿ. ಮಹದಾಯಿ ರೈತರು ಅಂತಲ್ಲ, ರೈತರು ಅವರು ಇವರು ಅಂತೆಲ್ಲ ಇಡೀ ರಾಜ್ಯದ ರೈತರ ಹೋರಾಟದ ಕೇಸುಗಳನ್ನ ವಾಪಸ್ ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಖಂಡಿತವಾಗಿ ಕೂಡ ಅದು ತಮ್ಮ ಅಜೆಂಡಾದಲ್ಲಿ ಅದು ಇದೆ ಅಂತ ಇದೆ, ಖಂಡಿತ ಇದೆ, ಖಂಡಿತ ಇದೆ. ನಾವು ಈ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಹೋರಾಟ ನಿರಂತರವಾಗಿ ಇದ್ದೇ ಇರ್ತದೆ. ಈ ಒಂದು ದಿಶೆಯಲ್ಲಿ ಸರ್ಕಾರ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಸರ್, ಯಾಕೆ ಪದೇ ಮಹದಾಯಿ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಉತ್ತರ ಕರ್ನಾಟಕಕ್ಕೆ ತಾವು ಬಂದಿದ್ದೀರಿ, ಬರ್ತಾ ಇದ್ದೀರಿ, ಸಾಕಷ್ಟು ನಂಟು ಕೂಡ ಇಟ್ಕೊಂಡಿದ್ದೀರಿ. ಮೊನ್ನೆ ತಾನೇ ಉಪರಾಷ್ಟ್ರಪತಿಗಳು ಬಂದಾಗ ಕೂಡ ನಮ್ಮ ಮಹದಾಯಿ ಹೋರಾಟಗಾರ ನಿಯೋಗ ಅವರನ್ನ ಹುಬ್ಳಿಯಲ್ಲಿ ಭೇಟಿ ಕೂಡ ಮಾಡ್ತು. ಇವೆಲ್ಲ ವಿಚಾರಗಳು ತಮ್ಮ ಗಮನಕ್ಕಿದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾಕೊಂದಿಷ್ಟು ಪ್ರಯತ್ನ ಮಾಡಬಾರದು? ಯಾಕೆಂದ್ರೆ ತಾವು ಮಾಡಿರುವಂತಹ ಹಲವಾರು ಹೋರಾಟಗಳು ಸಾಫಲ್ಯತೆಯನ್ನು ಪಡೆದುಕೊಂಡಿವೆ ಅಂತ. ನೋಡಿ, ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ರಾಜ್ಯದಲ್ಲೂ ಕೂಡ ಯಡಿಯೂರಪ್ಪನವರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಭಾಗದ ಬಹುಮುಖ್ಯ ಬೇಡಿಕೆ ಏನು ಮಹದಾಯಿ ನೀರಿನ ವಿಚಾರ ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನ ಕೊಟ್ಟಿದೆ. ಈ ತೀರ್ಪನ್ನ ಗೌರವಿಸಿ ಕೇಂದ್ರ ರಾಜ್ಯ ಸರ್ಕಾರಗಳು ತತ್ಕ್ಷಣವೇ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಈ ಭಾಗದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕಂಕಣವನ್ನ ತೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾಕೆಂದ್ರೆ ಯಾಕೆ ಇವರು ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ? ಸರ್ಕಾರಗಳಿದ್ರೂ ಕೂಡ ಇವರು ರಾಜಕಾರಣ ಮಾಡ್ತಕ್ಕಂಥ ಬರೀ ಹೇಳಿಕೆ, ಪ್ರತಿ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಹೇಳ್ತಕ್ಕಂಥ ವಿಚಾರದಲ್ಲೇ ತಲ್ಲೀನರಾಗಿದ್ರೆ ಜನರಿಗೆ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಸಮಸ್ಯೆಯನ್ನ ಬಗೆಹರಿಸುವಂತ ನೈಜವಾದಂತ ವಿಚಾರಗಳಿಗೆ ಸ್ಪಂದನೆಯನ್ನು ಕೊಟ್ಟು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಎಸ್ ಸರ್, ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಇದೀಗ ಈ ಟಾಕ್ ನಲ್ಲಿ ಒಂದು ಪುಟ್ಟ ಬ್ರೇಕ್ನ ಬಳಿಕ ಮತ್ತೆ ಚರ್ಚೆ ಮುಂದುವರಿಯುತ್ತೆ.
ದರ್ಶನ. ಇದು ಸಾಧಕರ ಬದುಕಿನ ಅನಾವರಣ. ಬಹುದಿನಗಳಿಂದ ಅತ್ಯಾಧುನಿಕ ಶೋರೂಮ್ದೊಂದಿಗೆ ಸ್ಟಾರ್ ಎಂಟರ್ಪ್ರೈಸಸ್ ನಮ್ಮಲ್ಲಿ ಬ್ರಾಂಡೆಡ್ ದಾಂಡೇಲಿ ಮತ್ತು ಮೈಸೂರು ಟೀಕುಡ್ ಸೋಫಾ ಸೆಟ್, ಕಂಫರ್ಟಬಲ್ ಮತ್ತು ವಾಷಬಲ್ ಕುಶನ್ದೊಂದಿಗೆ ಸೋಫಾ ಸೆಟ್ ದೊರೆಯುತ್ತದೆ. ಎಕ್ಸಿಕ್ಯೂಟಿವ್ ದಿವಾನ್ ಮತ್ತು ಬಾಕ್ಸ್ ದಿವಾನ್, ಎಕ್ಸಿಕ್ಯೂಟಿವ್ ಕಾರ್ನರ್ ಸೋಫಾ ಸೆಟ್, ಎಕ್ಸಿಕ್ಯೂಟಿವ್ ಸೋಫಾ ಸೆಟ್ ಮತ್ತು ಸ್ಟೀಲ್ ಸೋಫಾ ಸೆಟ್. ಬೆತ್ ಸೂಲ ಉಪಯೋಗಿಸಿ. ಮಹಿಳೆಯರ ಅಚ್ಚುಮೆಚ್ಚಿನ ಡ್ರೆಸ್ಸಿಂಗ್ ಟೇಬಲ್ ನಮ್ಮಲ್ಲಿ ಸಿಗುತ್ತದೆ. ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲಾ ವಿಧದ ಚೇರ್ಗಳು ಸಹ ದೊರೆಯುತ್ತವೆ. ನಿಮ್ಮ ಬೆಡ್ರೂಮಿನ ಸೌಂದರ್ಯಕ್ಕಾಗಿ ಬ್ರಾಂಡೆಡ್ ದಾಂಡೇಲಿ ಟೀಕುಡ್ನ ಬಾಕ್ಸ್ ಕಾಟ್ ಮತ್ತು ಎಲ್ಲ ತರಹದ ಲ್ಯಾಂಪ್ ಕಾಟ್ಗಳು ಲಭ್ಯ. ಇಂಪೋರ್ಟೆಡ್ ಎಲ್ಇಡಿ ಸ್ಟ್ಯಾಂಡ್, ಇಂಪೋರ್ಟೆಡ್ ಟೀಪಾಯ್, ಟೀಕುಡ್ ಟೀಪಾಯ್, ಬೇಬಿ ಟ್ಯಾಸ್, ಇಂಪೋರ್ಟೆಡ್ ಕಾರ್ನರ್ ಟಿವಿ ಸ್ಟ್ಯಾಂಡ್, ಎಲ್ಲ ತರಹದ ಕಂಪ್ಯೂಟರ್ ಟೇಬಲ್ಸ್ ಲಭ್ಯ. ಬ್ಯಾಂಡ್ ಗ್ಲಾಸಸ್ ಡೈನಿಂಗ್ ಟೇಬಲ್, ಎಲ್ಲ ತರಹದ ಡೈನಿಂಗ್ ಸೆಟ್ಸ್ ಸಿಗುತ್ತವೆ. ಬ್ರಾಂಡೆಡ್ ನೈಲಾನ್ ಚೇರ್ಸ್, ರಾಜಾರಾಣಿ ಅಲ್ಮೇರಾ, ಇಂಟೀರಿಯರ್ ಮಾಡ್ಯುಲರ್ ಕಿಚನ್, ನಿಮ್ಮ ಕಿಚನ್ ಸೈಜ್ಗೆ ಹೊಂದುವ ಹಾಗೆ ಮಾಡರ್ನ್ ಪ್ರೊಫೈಲ್ ಡೋರ್ಸ್ ಹ್ಯಾಂಡ್ಲೆಸ್ ಇರುತ್ತದೆ. ಬ್ರಾಂಡೆಡ್ ವಾಟರ್ ಪ್ರೂಫ್ 710 ಗ್ರೇಡಿನ ಗ್ಯಾರಂಟಿ ಪ್ಲೈವುಡ್ ನೊಂದಿಗೆ ಮಾಡಿಕೊಡುತ್ತೇವೆ. ನಿಮ್ಮ ಮನೆಗೆ ಟೈಲ್ಸ್, ಗ್ರಾನೈಟ್ ಬದಲಿಗೆ ವುಡನ್ ಫ್ಲೋರಿಂಗ್ ಬಳಸಿ. ಮಾಡರ್ನ್ ಮತ್ತು ಕಸ್ಟಮೈಸ್ಡ್ ವಾರ್ಡ್ರೋಬ್ಸ್, ಡಿಸೈನ್ಸ್, ಕಸ್ಟಮೈಸ್ಡ್ ವಾಲ್ ಪೇಪರ್ಸ್, ಎಸಿಪಿ ಕೇವಿಂಗ್, ಮಳೆ ಬಿಸಿಲಿಗೂ ಯಾವುದಕ್ಕೂ ಜಗ್ಗದ ಎಸಿಪಿ. ನಿಮ್ಮ ಮನೆ ಕಾಂಪ್ಲೆಕ್ಸ್, ಬ್ಯಾಂಕ್ ಮತ್ತು ಮಾಲ್ಗಳ ಸೌಂದರ್ಯ ಹೆಚ್ಚಿಸಲು ಉಪಯೋಗಿಸಿ. ಹಿಂದೆ ಸಂಪರ್ಕಿಸಿ. ಸ್ಟಾರ್ ಎಂಟರ್ಪ್ರೈಸಸ್, ಸ್ಟಾರ್ ಎಂಟರ್ಪ್ರೈಸಸ್ ಕ್ರಿಕ್ಪುರ್ ಕಾಂಪ್ಲೆಕ್ಸ್, ನಿಯರ್ ರೋಟರಿ ಸರ್ಕಲ್, ಬಿಬಿ ರೋಡ್, ಗದಗ್. ಮೊಬೈಲ್ ಸಂಖ್ಯೆ 9880997533. ಚಹಾ ಕೂಡ ಸುದ್ದಿ ನೋಡ. ಬೆಳಗಿನ ಸುದ್ದಿಗಳ ಅನಾವರಣ ಪ್ರತಿದಿನ ಬೆಳಿಗ್ಗೆ 9ಕ್ಕೆ. ನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಜ್ಞಾನಾಮೃತ ಬದುಕು ಬೆಳಗಿಸುವ ಧರ್ಮವಾಣಿ ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ. ಬ್ರೇಕ್ನ ಬಳಿಕ ಟಾಕ್ ವಿತ್ ಯು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ಮತ್ತಷ್ಟು ಮಾತನಾಡ್ತಾ ಹೋಗುತ್ತೀನಿ ಶಾಂತ್ ಕುಮಾರ್ ಅವರ ಹತ್ತಿರ. ಸರ್, ಈಗ 35 ವರ್ಷಗಳಿಂದ ರೈತ ಪರವಾಗಿರುವಂತಹ ಹೋರಾಟವನ್ನು ತಾವು ಮಾಡ್ತಾ ಬಂದ್ರಿ. ಅದ್ರ ಜೊತೆಗೆ ನಾನು ಒಂದಷ್ಟು ಎಲ್ಲೋ ಕೇಳಲ್ಪಟ್ಟಿದ್ದೆ ತಮ್ಮ ಬಗ್ಗೆ. ಹೋರಾಟವನ್ನು ಮಾಡೋದ್ರ ಜೊತೆಗೆ ರೈತರಿಗಾಗಿ ಒಂದೇನು ರೈತರ ಮಿತ್ರ ಅನ್ನುವಂತಹ ಸಂಸ್ಥೆಯನ್ನು ಕೂಡ ಕಟ್ಟಿದ್ದಾರೆ ಅಂತ. ಏನ್ ಸರ್ ಸಂಸ್ಥೆ ಅದು? ನೋಡಿ, ರೈತರನ್ನ ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಬಹಳಷ್ಟು ಕನಸು. ಇಡೀ ದೇಶಾದ್ಯಂತ ನಾನು ಪ್ರವಾಸವನ್ನು ಮಾಡ್ತಿದ್ದಾಗ 2014ರಲ್ಲಿ ನನಗೆ ಸ್ವಲ್ಪ ರೈತರೇ ಆದಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು ಅನ್ನೋ ಹಂಬಲ ಬಂತು. ಆವಾಗ ರೈತ ಮಿತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ 1200 ಜನ ರೈತರನ್ನ ಒಳಗೊಂಡಂತೆ ಒಂದು ಸಂಸ್ಥೆಯನ್ನ ಮಾಡಿದ್ದೀವಿ. ಅದರಲ್ಲಿ ಬೆಳಗಾವಿ, ಬಿಜಾಪುರ, ಮತ್ತೆ ಹಳಿಯಾಳ, ಹಾವೇರಿ ಜಿಲ್ಲೆ, ಕರ್ನಾಟಕ, ಹಾವೇರಿ ಜಿಲ್ಲೆ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಈ ಒಂದು ರೈತರ ಸದಸ್ಯತ್ವವನ್ನು ಪಡೆದು 2015ರಲ್ಲಿ ಕಾರ್ಯಾರಂಭ ಮಾಡಿದ್ದೀವಿ. ಆ ಭಾಗದ ಈ ಒಂದು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ರೈತರು ಬೆಳೆದಂತ ಉತ್ಪನ್ನಗಳನ್ನ ಯಾವುದೇ ಮಧ್ಯವರ್ತಿಗಳ ಶೋಷಣೆ ಇಲ್ಲದೇನೆ ನಾವು ಖರೀದಿ ಮಾಡಿ, ಮಾರುಕಟ್ಟೆ ದರಕ್ಕೆ ಖರೀದಿ ಮಾಡಿ ಅವರಿಗೆ ಒಂದು ದುಡ್ಡನ್ನ ಕೊಡುವಂತ ಒಂದು ವ್ಯವಸ್ಥಿತವಾದ ಕೆಲಸ. ಬೆಳೆದಂತ ರೈತರು ನಮಗೆ ತಂದು ನಮ್ಮ ಕಂಪನಿಗೆ ಕೊಡ್ತಾರೆ. ನಾವು ಆವತ್ತು ಏನು ಮಾರುಕಟ್ಟೆಯಲ್ಲಿ ದರ ಇರ್ತದೆ ಅದರ ಹಣವನ್ನು ಅವರಿಗೆ ಬಟವಡೆ ಮಾಡ್ತೀವಿ. ಇದರಿಂದ ನಾವು ಮಧ್ಯವರ್ತಿಗಳ ಶೋಷಣೆಯನ್ನ ತಪ್ಪಿಸಿದೀವಿ. ಮತ್ತೆ ಎರಡನೇದಾಗಿ ಚಿಯಾ ಅನ್ನುವಂತ ಒಂದು ಬೀಜ ಬಹಳ ಸೂಪರ್ ಫುಡ್ ಅಂತ ಹೇಳ್ತೀವಿ. ಚಿಯಾ ಅನ್ನುವಂಥದ್ದು ಅದು ಆಹಾರ ಇದಕ್ಕೆ ಬಹಳ ಪೌಷ್ಟಿಕಾಂಶ ಇರತಕ್ಕಂಥ ಒಂದು ಬೆಳೆ. ಕಡಿಮೆ ನೀರಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ರೈತರಿಗೆ ಹೆಚ್ಚು ಆದಾಯವನ್ನು ತಂದುಕೊಡ್ಬೋದು ಅಂತ ಬೆಳೆ. ಅದರ ಒಂದು ಬೀಜವನ್ನ ರೈತರಿಗೆ ಕೊಟ್ಟು ಬೆಳೆಸಿ ಅದರ ಮಾರಾಟದ ಪ್ರಕ್ರಿಯೆನ ನಮ್ಮ ಕಂಪನಿ ಮೂಲಕ ಮಾಡಿ ರೈತರಿಗೆ ಲಾಭವನ್ನ ಒಂದು ಎಕರೆಗೆ 50,000 ರೂಪಾಯಿ ತನಕ ಲಾಭವನ್ನು ತಂದುಕೊಡುವಂತ ಬೇಸಿಕಲಿ ಕಂಪನಿ ಎಲ್ಲಿರುತ್ತೆ ಸರ್? ಇದು ನಮ್ಮ ಕಂಪನಿ ಕೇಂದ್ರ ಕಚೇರಿ ಮೈಸೂರಿನಲ್ಲಿದೆ ಮತ್ತು ಆ ಕೆಲಸವನ್ನ ಮಾಡಿದ್ದೀವಿ. ಮತ್ತೆ ರೈತರಿಗೆ ನಮ್ಮ ಸದಸ್ಯರಿಗೆ ಗುಣಮಟ್ಟದ ಗೊಬ್ಬರ, ಖಾತ್ರಿಯಾದ ಬೆಲೆ, ಅಂದ್ರೆ ಯಾವುದೇ ಮೋಸ ಇಲ್ಲದೇನೆ
ಕಂಪನಿಗಳು ಕೊಡುವಂತ ಹೋಲ್ಸೇಲ್ ನಮ್ಮ ಕಂಪನಿಗಳಿಂದ ನೇರವಾಗಿ ಗೊಬ್ಬರವನ್ನು ತರಿಸಿ ಮಧ್ಯವರ್ತಿಗಳ ಒಂದು ಇದರಿಂದಲೇ ಕಳಪೆ ಗುಣಮಟ್ಟದ ಗೊಬ್ಬರ ತಲುಪಬಾರದು ರೈತರಿಗೆ ಅಂತ ಹೇಳಿ ನಾವು ಗುಣಮಟ್ಟದ ಗೊಬ್ಬರವನ್ನ ರಿಯಾಯಿತಿ ದರದಲ್ಲಿ ಕೊಡುವಂತ ಕೆಲಸವನ್ನ ಮಾಡಿದ್ದೀವಿ. ಪ್ರತಿ ವರ್ಷ 2 ಕೋಟಿ 3 ಕೋಟಿ ರೂಪಾಯಿ ತನಕ ಗೊಬ್ಬರ ವಹಿವಾಟನೆ ಮಾಡ್ತಾ ಇದೀವಿ. ಬೆಳಗಾವಿ ಮತ್ತು ಹಳಿಯಾಳ, ಕಾರವಾರ ಜಿಲ್ಲೆ ಇಲ್ಲೆಲ್ಲ ಕೂಡ ನಮ್ದು ಬ್ರಾಂಚ್ಗಳಿದೆ. ಡಿಸ್ಟ್ರಿಬ್ಯೂಟರ್ ಇದಾರೆ ಸರ್ ಬ್ರಾಂಚ್ಗಳು. ನಾವು ನೇರವಾಗಿ ಕಂಪನಿಯಿಂದ ತಗೊಂಡು ರೈತರಿಗೆ ಕೊಡ್ತೀವಿ. ಅಂದ್ರೆ ಮಧ್ಯವರ್ತಿಗಳ ಕಾಟ ತಪ್ಪಿಸಿದೀವಿ. ಕಳಪೆ ಗುಣಮಟ್ಟದ ಗೊಬ್ಬರ ಕೊಡೋದನ್ನ ತಪ್ಪಿಸಿದೀವಿ. ರೈತರಿಗೆ ಉತ್ಕೃಷ್ಟವಾದಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನಾವು ಯಾವ್ಯಾವ ಬೆಳೆಗಳನ್ನು ಖರೀದಿ ಮಾಡ್ತೀರಿ ಸರ್ ಅಲ್ಲಿ? ಯಾವ್ಯಾವ ಬೆಳೆಗಳು? ಎಲ್ಲ ನಮ್ಮ ರೈತರ ಸದಸ್ಯರುಗಳು ಯಾವ್ಯಾವ ಬೆಳೆ ಬೆಳೀತಾರೆ ಅವ್ರಿಗೆ ಯಾವ ಗೊಬ್ಬರ ಬೇಕು ಆ ಗೊಬ್ಬರವನ್ನು ನಾವು ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಸರ್ಕಾರಿ ಬೆಲೆ ಎಲ್ಲ ಅಲ್ಲಿ ಸಿಗಬಹುದು. ಸರ್ಕಾರಿ ಬೆಲೆಗಿಂತಲೂ ಕೂಡ ಒಂದು 5% ಕಡಿಮೆ ರೇಟಿಗೆ ಕೊಡ್ತಾ ಇದೀವಿ. ಅಂದ್ರೆ ಪಬ್ಲಿಕ್ ಮಾರ್ಕೆಟ್ ಅಲ್ಲಿ 50 ರೂಪಾಯಿ 60 ರೂಪಾಯಿ ಜಾಸ್ತಿ ಬೆಲೆಗೆ ಮಾರ್ತಾ ಇದಾರೆ. ಆದ್ರೆ ನಾವು ಸರ್ಕಾರಿ ಬೆಲೆಗಿಂತ 5 ರೂಪಾಯಿ ಕಡಿಮೆ ಕೊಡ್ತಾ ಇದೀವಿ ಅಂದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೂರನೇದಾಗಿ ನಮ್ಮ ಕಂಪನಿ ಒಂದು ವರ್ಷದಲ್ಲಿ ಹೋದ ವರ್ಷ 8 ಕೋಟಿ ರೂಪಾಯಿಗಳ ವಹಿವಾಟನ್ನು ಮಾಡಿದ್ದೀವಿ. ಸುಮಾರು 2 ಲಕ್ಷ ರೂಪಾಯಿಗಳನ್ನ ವರಮಾನ ತೆರಿಗೆಯನ್ನು ಕಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಮತ್ತು ರೈತರ ಉತ್ಪಾದಕ ಕಂಪನಿಗಳಿಗೆ ತೆರಿಗೆಯನ್ನು ವಿನಾಯಿತಿ ಮಾಡಲಿಕ್ಕೆ ನಮ್ಮ ಕಂಪನಿ ಶ್ರಮವನ್ನು ಹಾಕಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಕಳೆದ ವರ್ಷದಿಂದ 100 ಕೋಟಿ ರೂಪಾಯಿ ತನಕ ವ್ಯವಹಾರ ಮಾಡಿದ್ರೆ ರೈತರ ಕಂಪನಿಗಳು ಯಾರು ತೆರಿಗೆ ಕಟ್ಟಾಗಿಲ್ಲ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಲಿಕ್ಕೆ ನಮ್ಮ ಕಂಪನಿಗೆ ಮುಖ್ಯವಾದ ಕಾರಣ ಆಗಿದೆ. ನಾವು ಹೋದ ವರ್ಷ ಅತಿವೃಷ್ಟಿ ಆದಾಗ ಕೇರಳ ರಾಜ್ಯ ಸರ್ಕಾರಕ್ಕೆ 5 ಲಕ್ಷ ರೂಪಾಯಿಗಳನ್ನ ದೇಣಿಗೆ ಕೊಟ್ಟಿದ್ದೀವಿ. ಮತ್ತೆ ಕರ್ನಾಟಕದ ಮಡಿಕೇರಿ ಜಿಲ್ಲೆಗೆ ಕೂಡ 2 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಪ್ರಸಕ್ತ ಸಾಲಿನಲ್ಲಿ ಏನು ಬಾಗಲಕೋಟೆ, ಬೆಳಗಾವಿ ಜಿಲ್ಲೆಗಳೆಲ್ಲ ಅತಿವೃಷ್ಟಿ ಆಯಿತು, ಅಲ್ಲೂ ಕೂಡ ನಾವು ದವಸ ಧಾನ್ಯಗಳು, ಪಾತ್ರೆಗಳು, ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ಒಂದು 3 ಲಕ್ಷ ರೂಪಾಯಿಂದ ವಸ್ತುಗಳನ್ನ ನಾವು ಕೊಟ್ಟಿದ್ದೀವಿ ನಮ್ಮ ಕಂಪನಿ ವತಿಯಿಂದ. ಇದು ರೈತರ ಒಂದು ಕಂಪನಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ 300 ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇಡೀ ದೇಶಾದ್ಯಂತ 6,000ಕ್ಕೂ ಹೆಚ್ಚು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳನ್ನ ಕೇಂದ್ರ ಸರ್ಕಾರ ಮಾಡಿದೆ. ಎಲ್ಲ ಕಂಪನಿಗಳು ಇದೇ ರೀತಿ ಮಾಡ್ತಾ ಹೋದ್ರೆ ರೈತರಿಗೆ ಸ್ವಲ್ಪ ಮಿಡಲ್ ಮೆನ್ಗಳು ತಪ್ಪುವಂತದ್ದು ಕಡಿಮೆ ಆಗ್ತದೆ. ಯಾಕೆ ಮಧ್ಯವರ್ತಿಗಳಿನ ಮೂಲಕ ನಾವು ವ್ಯಾಪಾರ ಮಾಡ್ತಕ್ಕಂಥದ್ದು, ಮಧ್ಯವರ್ತಿಗಳು ಶೋಷಣೆ ಮಾಡ್ತಕ್ಕಂಥದ್ದು, ತೂಕದಲ್ಲಿ ಮೋಸ ಮಾಡ್ತಕ್ಕಂಥದ್ದು ಇವೆಲ್ಲ ಕಡಿಮೆ ಆಗ್ತದೆ. ಇದಕ್ಕೆಲ್ಲ ಸರ್ಕಾರದ ಸಹಕಾರ ಸರ್ಕಾರದ ಸಹಾಯ ಇದೆ. ಸರ್ಕಾರ ಕೂಡ ನಬಾರ್ಡಿಂದ ಸಹಾಯ ಮಾಡ್ತಾ ಇದ್ದಾರೆ, ಹಾರ್ಟಿಕಲ್ಚರ್ ಇಂದ ಮಾಡ್ತಾರೆ. ನಾವೇನು ಹಣಕಾಸಿನ ಸಹಾಯ ಕೇಳ್ತಾ ಇಲ್ಲ, ನಾವೇ ಸ್ವಾಭಿಮಾನಿಗಳಿಗೆ ಸ್ವಾವಲಂಬಿಗಳಾಗಿ ಸ್ವಯಂ ಪ್ರೇರಿತವಾಗಿ ನಾವು ಕಂಪನಿಯಿಂದ ಮಾಡ್ತಾ ಇದೀವಿ. ಆದ್ರೂ ಕೂಡ ಸರ್ಕಾರದ ವಿಶೇಷವಾದಂತ ಪ್ರೋತ್ಸಾಹ ಸಿಗ್ತಾ ಇದೆ. ಅದನ್ನು ಉಪಯೋಗಿಸಬೇಕು ಸರ್ಕಾರ, ಆಯಾ ಜಿಲ್ಲೆಯ ರೈತರುಗಳು ಅಂತಕ್ಕಂಥದ್ದು ನನ್ನ ಮನವಿ. ತೋಟಗಾರಿಕೆ ಇಲಾಖೆಯವ್ರನ್ನ, ನಬಾರ್ಡ್ನವ್ರನ್ನ ಸಂಪರ್ಕ ಮಾಡಿ ನಿಮ್ ಭಾಗದಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀರಿ ಆ ಬೆಳೆಗಳ ಬೆಳೆಯುವಂತ ರೈತರು ಒಂದು ಕಂಪನಿಗಳನ್ನ, ರೈತರ ಕಂಪನಿಗಳನ್ನ ಮಾಡ್ಕೊಂಡ್ರೆ ಸರ್ಕಾರದಿಂದ ವಿಶೇಷವಾದಂತಹ ಸೌಲಭ್ಯಗಳು ಈ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮನವಿ. ಸೊ ಈ ಚಿಯಾ ಅನ್ನುವಂತಹ ಬೆಳೆದ ಬಗ್ಗೆ ಹೇಳಿದ್ರಿ, ಏನ್ ಸರ್ ಅದು ಬೆಳೆ? ಅದಕ್ಕೆ ನೀರಿನ ಪ್ರಮಾಣ ಹೆಂಗೆ? ನಮ್ಮ ಭಾಗದಲ್ಲಿ ಬೆಳೆಯುತ್ತಾ? ಚಿಯಾ ಅಂತಕ್ಕಂಥದ್ದು ಕಾಮಕಸ್ತೂರಿ ಅಂತ ನಮ್ಮ ಹಳ್ಳಿನಲ್ಲಿ ಹೇಳ್ತಾ ಇದ್ರು. ಅದೇ ವರ್ಗಕ್ಕೆ ಸೇರಿದಂತ ಒಂದು ಬೆಳೆ. ಅದರಲ್ಲಿ ಬಹಳ ಉತ್ಕೃಷ್ಟವಾದಂತ ಪೌಷ್ಟಿಕಾಂಶ ಇದೆ. ಅದು ಒಮೆಗಾ 3 ಅಂತಕ್ಕಂಥದ್ದು ಮೀನಲ್ಲಿ ಜಾಸ್ತಿ ಇದೆ. ಅದಕ್ಕಿಂತ ಜಾಸ್ತಿ ಇದರಲ್ಲಿ ಚಿಯಾ ಅಂತಕ್ಕಂಥ ಬೆಳೆಯಲ್ಲಿದೆ. ಸುಮಾರು ಹಲವಾರು ರೋಗಗಳಿಗೆ ಒಂದು ಪೌಷ್ಟಿದಾಯಕವಾದಂತಹ ಆಹಾರ ಇದು, ನ್ಯೂಟ್ರಿಷಿಯನ್. ಅದರಲ್ಲೂ ವಿಶೇಷವಾಗಿ ಅಂಗನವಾಡಿ ಮಕ್ಕಳಿಗೆ ಮತ್ತು ಸೈನಿಕರಿಗೆ ಇದನ್ನು ಕೊಟ್ರೆ ವಿಶೇಷವಾದಂತಹ ಒಂದು ಪೌಷ್ಟಿಕಾಂಶ ಸಿಗ್ತದೆ ಅನ್ನುವಂತ ಕೆಲಸ ಇದೆ. ಆದ್ರಿಂದ ಇದನ್ನು ತುಂಬಾ ನಾವು 4-5 ವರ್ಷಗಳಿಂದ ಬೆಳೆಸ್ತಾ ಇದೀವಿ. ತುಂಬಾ ಮಾರುಕಟ್ಟೆ ಇದೆ. ಇದು 3 ತಿಂಗಳಲ್ಲಿ ಕಡಿಮೆ ಅವಧಿನಲ್ಲಿ, ಕಡಿಮೆ ಖರ್ಚಲ್ಲಿ ಬರತಕ್ಕಂಥ ಬೆಳೆ. 3 ರಿಂದ 3.5 ಕ್ವಿಂಟಾಲ್ ನಾವು ಬೆಳಿಬಹುದು 3 ತಿಂಗಳಲ್ಲಿ. ಜೋಳ ರಾಗಿಗಿಂತಲೂ ಕೂಡ ಕಡಿಮೆ ನೀರು ಬೇಕಾಗ್ತದೆ ಇದು. ಮತ್ತೆ ಯಾವುದೇ ಪ್ರಾಣಿಗಳು ಇದನ್ನ ತಿನ್ನೋದಿಲ್ಲ, ಅದು ಬಹಳ ಮುಖ್ಯವಾದ ವಿಚಾರ. ಇದನ್ನ ನವೆಂಬರ್ ತಿಂಗಳಲ್ಲಿ ಬೆಳಿಬಹುದು ಅಂತಕ್ಕಂಥದ್ದು ಎಲ್ಲ ಕಡೆ ಈಗಾಗಲೇ ಪ್ರತೀತಿ ಆಗ್ಬಿಟ್ಟಿದೆ. ತುಂಬಾ ಕಡೆ ಈಗ ಬೆಳಗಾವಿ, ಬಾಗಲಕೋಟೆ ಎಲ್ಲ ಕಡೆ ಇದನ್ನ ಬೆಳೆದಿದ್ದಾರೆ. ವಿಶೇಷವಾಗಿ ನಮ್ಮ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ತುಂಬಾ ಬೆಳೀತಾ ಇದ್ದಾರೆ. ಆ ಸೀಡ್ಸ್ ಅನ್ನ ನೀವೇ ಕೊಟ್ಟು ನೀವೇ ಬೆಳೆಸುವಂತದ್ದು ಅದೊಂದೇನೋ ಕೇಳಿದೆ. ಈಗ ನಾವು ನಮ್ಮ ಕಂಪನಿ ವತಿಯಿಂದ ಯಾರು ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಕೊಟ್ಟು ನಾವೇ ಖರೀದಿ ಮಾಡಿ ಮಾರ್ಕೆಟ್ ನ ಮಾಡ್ಕೊಡ್ತಾ ಇದೀವಿ. ಬೇರೆಯವ್ರಿಗೆ ಬೇಕಾದ್ರೆ ಸೀಡ್ಸ್ ಕೊಡ್ತೀವಿ, ನಾವು ಖರೀದಿ ಮಾಡಕ್ ಆಗ್ತಾ ಇಲ್ಲ. ನಮ್ಮಲ್ಲಿ
ಇನ್ನೂ ಆ ಶಕ್ತಿ ನಿಮ್ಮಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಡದೆ ಇನ್ನೂ ಆ ಶಕ್ತಿ ಬಂದಿಲ್ಲ. ಬೇರೆ ರೈತರು ತಗೊಂಡು ಮಾರ್ಕೆಟ್ ಮಾಡಬೇಕು ಆದಂತ ಶಕ್ತಿ ನಮ್ಗೆ ಇನ್ನೂ ಬಂದಿಲ್ಲ. ನಮ್ಮ ಭಾಗದಲ್ಲಿ ಇದೆಯಾ? ಈಗ ರಾಜ್ಯ ಸರ್ಕಾರ ಕೂಡ ಇದನ್ನ ಚಿಯಾ ಅನ್ನುವಂತ ಬೆಳೆನ ಪ್ರಮೋಟ್ ಮಾಡ್ಲಿಕ್ಕೆ ಒಂದು ಚಿಂತನೆಯನ್ನ ಮಾಡ್ತಾ ಇದೆ. ಈ ಬಜೆಟ್ ಅಲ್ಲಿ ಅದರ ಬಗ್ಗೆ ವಿಶೇಷವಾದಂತ ಘೋಷಣೆ ಮಾಡಬಹುದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಆಗ್ಲೇ ತಾವು ಹೇಳ್ತಾ ಇದ್ರಿ ಬಿಜಾಪುರ, ಬಾಗಲಕೋಟ, ಬೆಳಗಾವ್ ಇಲ್ಲೆಲ್ಲ ಮೆಂಬರ್ಸ್ ಇದ್ದಾರೆ ನಮ್ಮ ರೈತ ಮಿತ್ರ. ಆ ಮೆಂಬರ್ಸ್ ಗಳಿಗೆಲ್ಲ ಕೂಡ ಇದು ಅನುಕೂಲ ಲಾಗು ಆಗುತ್ತೆ. ಅವ್ರಿಗೆಲ್ಲ ಕೊಟ್ಟಿದ್ದೀವಿ, ಕೆಲವರಲ್ಲಿ ಬೆಳೆದಿದ್ದಾರೆ, ಬೆಳೆದಿರ್ತಾರೆ, ಕೊಡ್ತಿದ್ದಾರೆ. ಈ ಭಾಗದ ಮಣ್ಣಿಗೆ ಅದಕ್ಕೆಲ್ಲ ಅದಾಗಬಹುದಾ? ಅದು ಆಗ್ತದೆ. ಅದು ನವೆಂಬರ್ ತಿಂಗಳಲ್ಲಿ ಬೆಳೆಯುವಂತದ್ದು, ಅದು ಚಳಿಗಾಲದಲ್ಲಿ ಜಾಸ್ತಿ ಬೆಳೆಯುವಂತದ್ದು, ಬಹಳ ನೀರು ಕಡಿಮೆ ಬೇಡ್ತದೆ, ಪ್ರಾಣಿಗಳ ಅವಳಿ ಇಲ್ಲ, ಯಾವುದೇ ಹಂದಿ ಕೂಡ ತಿನ್ನೋದಿಲ್ಲ. ಅದನ್ನ ಬಹಳ ಒಳ್ಳೆ ಬೆಳೆ. ಅದು ಬಹಳ ಕಡಿಮೆ ಖರ್ಚು. ಒಂದು ಎಕರೆಗೆ ಮ್ಯಾಕ್ಸಿಮಮ್ ಒಂದು 10,000 ರೂಪಾಯಿ ಖರ್ಚಾಗಬಹುದು. ಅದು ಒಂದು ಎಕರೆಗೆ 3 ರಿಂದ 3.5 ಕ್ವಿಂಟಲ್ ಬೆಳೀತದೆ. ಇವತ್ತು ಮಾರುಕಟ್ಟೆ ದರ 15,000 ರೂಪಾಯಿ ತನಕ ಇದೆ. ಒಂದು 50,000 ರೂಪಾಯಿ ತನಕ ಅದು ಹಣ ಸಿಗ್ತದೆ. 3 ತಿಂಗಳ ಬೆಳೆ. 3 ತಿಂಗಳ ಬೆಳೆ. ಅದು ಯಾವುದೇ ರೋಗ ರುಜಿನ ಇಲ್ಲ, ಯಾವುದೇ ಗೊಬ್ಬರನೂ ಹಾಕಾಗಿಲ್ಲ, ರಾಸಾಯನಿಕ. ಒಟ್ಟಾರೆ ರೈತನಿಗೆ ಲಾಭದಾಯಕ ಅನ್ಬಹುದು. ಎಸ್, ಇನ್ನು ಈ ಚರ್ಚೆ ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ ಅದೇ ಅವಾಗಲೇ ನಾವು ಮಾತಾಡ್ತಾ ಇದ್ವಿ, ಬೀಜ ಮಸೂದೆ, ಕೇಂದ್ರ ಸರ್ಕಾರದ ಬೀಜ ಮಸೂದೆ. ಸರ್, ಈ ಬೀಜ ಮಸೂದೆ ರೈತರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ? ನೋಡಿ, ಕೇಂದ್ರ ಸರ್ಕಾರ 2004ರಲ್ಲಿ ಒಂದು ಬಿಲ್ ಮಾಡಿತ್ತು, ಬೀಜ ಮಸೂದೆ ಅಂತ. ಅದನ್ನ ಕೆಲವಾರು ಮಾಡಿಫಿಕೇಶನ್ಗಳ ನಡುವೆ ಈಗ ಅದನ್ನ 2019 ಬೀಜ ಮಸೂದೆ ಅಂತೇಳಿ ಬಿಲ್ ನ ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ ಸಂಸತ್ತಲ್ಲಿ. ಮುಂದಿನ ಬಜೆಟ್ ಅಧಿವೇಶನದ ಇವತ್ತು ನಡೀತಕ್ಕಂಥ ಅಧಿವೇಶನದಲ್ಲಿ ಮಂಡನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಇದರಲ್ಲಿ ಏನಾಗಿದೆ ಅಂದ್ರೆ, ಏನು ನಮ್ಮ ಪಾರಂಪರಿಕವಾಗಿ ರೈತರು ಹಳ್ಳಿಗಳಲ್ಲಿ ಬೇರೆ ರೈತನಿಂದ ಬೀಜವನ್ನ ಪಡ್ಕೊಂಡು ನಾವು ಬಿತ್ತನೆ ಮಾಡ್ತಿದ್ವಿ, ಅದು ಒಂದು ರೀತಿ ರೈತರು ಒಬ್ಬರಿಗೆ ಅನುಸರಣೆಯಾಗಿ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಮತ್ತೆ ಎರಡನೇದಾಗಿ ರೈತರೇ ಬೀಜವನ್ನ ಇಟ್ಕೊಂಡು ಬೇರೆ ರೈತರಿಗೆ ಮಾರಾಟ ಮಾಡುವಂತ ಪ್ರಕ್ರಿಯೆ ಇತ್ತು. ಈಗ ಕಾಯ್ದೆಯಲ್ಲಿ ಏನ್ ಬರ್ತಾ ಇದೆ, ಯಾರು ಯಾವ ವೆರೈಟಿ ತಳಿಯನ್ನ ಬೆಳೆದಿದ್ದಾರೆ ಅದನ್ನ ನೋಂದಣಿ ಮಾಡಿಸಬೇಕು, ನೋಂದಣಿ ಮಾಡಿಸಿದಂತ ಬೀಜಗಳಿಗೆ ಮಾರಾಟ ಮಾಡಲಿಕ್ಕೆ ಮಾತ್ರ ಪರವಾನಗಿ ಕೊಡ್ತೀವಿ ಅನ್ನುವಂಥದ್ದು ಮಸೂದೆಯಲ್ಲಿ ಬರ್ತಾ ಇದೆ. ಮತ್ತೆ ಕಂಪನಿಗಳು ತಯಾರು ಮಾಡುವಂತ ಬೀಜ ಖಾಸಗಿ ಕಂಪನಿಗಳ ಮೊರೆ ಹೋಗಬೇಕಾಯ್ತು ಈಗ. ಖಂಡಿತ ಇದರಿಂದ ಖಾಸಗಿ ಕಂಪನಿಗಳ ಮುಂದೆ ರೈತರು ಬೀಜಕ್ಕಾಗಿ ಬೇಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎರಡನೇದಾಗಿ ಖಾಸಗಿ ಕಂಪನಿಗಳು ಉತ್ಪಾದನೆ ಮಾಡಿದಂತ ಬೀಜಕ್ಕೆ ಅವ್ರು ಏನು ಬೆಲೆಯನ್ನ ನಿರ್ಧಾರ ಮಾಡ್ತಾರೆ, ಆ ಬೆಲೆಯನ್ನು ಕೊಟ್ಟು ನಾವು ಖರೀದಿ ಮಾಡಬೇಕಾದಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರು ಹೆಚ್ಚು ಬೆಲೆ ಕೊಡ್ಬೋದು, ಕಡಿಮೆ ಕೊಡ್ಬೋದು, ಅಥವಾ ಕಡಿಮೆ ಮಟ್ಟದ ಬೀಜವನ್ನು ಕೊಡಬಹುದು. ಆದರೂ ಕೂಡ ಅವ್ರ ಮೇಲೆ ನಾವು ಕೇಸನ್ನು ಹಾಕುವಂತ ಒಂದು ವಿಚಾರ ಅದರಲ್ಲಿ ಕಂಡು ಬಂದಿಲ್ಲ. ಈ ರೀತಿಯಾಗಿ ಹಲವಾರು ಲೋಪದೋಷಗಳನ್ನ ಒಳಗೊಂಡಂತೆ ಬೀಜ ಮಸೂದೆ ಕಾನೂನು ಬರಲಿಕ್ಕೆ ಹೊರಟಿದ್ದಾರೆ. ಅವೆಲ್ಲವನ್ನ ವಿಮರ್ಶೆ ಮಾಡಬೇಕು ಅಂತೇಳಿ ಮೊನ್ನೆ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ವೈಸ್ ಚಾನ್ಸಲರ್ಗಳು, ವಿಜ್ಞಾನಿಗಳು, ಪರಿಣಿತರು, ಒಳ್ಳೆ ರೈತರುಗಳು ಎಲ್ಲರೂ ಕೂಡ ಬಂದಿರು. ಎಲ್ಲೆಲ್ಲಿ ಲೋಪದೋಷ ಇದೆ ಎನ್ನುವಂತ ಕೆಲವಾರು ಅಂಶಗಳನ್ನ ನಾವು ಪಾರಂಪರಿಕವಾಗಿ ಹೇಗೆ ನಮ್ಮ ರೈತರು ಮತ್ತೊಬ್ಬ ರೈತನಿಂದ ಬೀಜವನ್ನು ಪಡ್ಕೊಂಡು ಉತ್ತಿ ಬಿತ್ತಿ ಬೆಳೆತಿದ್ದ, ಅದು ಹಾಗೆ ಮುಂದುವರಿಲಿ, ಅದಕ್ಕೆ ಕಡಿವಾಣ ಹಾಕೋದು ಬೇಡ, ಕಡಿವಾಣ ಹಾಕೋದು ಬೇಡ ಅಂತಕ್ಕಂಥದ್ದು ಒಂದು. ಕಂಪನಿ ಬೀಜಗಳ ಬೆಲೆ ನಿಗದಿ ಮಾಡುವಂತ ಒಂದು ಅಧಿಕಾರವನ್ನ ಸರ್ಕಾರ ಇಟ್ಕೋಬೇಕಾಗ್ತದೆ. ಇಲ್ಲಿ ರೈತರಿಗೆ ಕಂಪನಿಗಳಿಗೆ ಬೇಡ, ಶೋಷಣೆ ಆಗ್ತದೆ. ಮೂರನೇದಾಗಿ ಕಂಪನಿ ಬೀಜ ತಗೊಂಡು ನಾನು ಬೆಳಿತೀನಿ, ನನ್ನ ಬೆಳೆ ಲಾಸ್ ಆದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನುವಂತ ಕಾನೂನು ಸೇರಿಸಬೇಕಾಗ್ತದೆ. ಇಲ್ಲ ಅದರಲ್ಲಿ ಬೀಜ ಮಸೂದೆ ಕಾನೂನಲ್ಲಿ ಅದಿಲ್ಲದೆ ಇದ್ದಾಗ ರೈತ ನಷ್ಟಕ್ಕೆ ಸಿಲ್ಕ್ತಾನೆ, ಸಂಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅಲ್ಲ ಸರ್, ಅದೆಷ್ಟೋ ಬಾರಿ ಈಗಲೇ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಿರ್ತಕ್ಕಂಥ ಬೀಜ ತಗೊಂಡು ಬೆಳೆದಂತವ್ರಲ್ಲಿ ಒಂದು ಬೆಳೆನೂ ಬೆಳೆದಿಲ್ಲ, ತುಂಬಾ ಪರದಾಡ್ತಾ ಇದ್ದಾರೆ. ನಮ್ಮ ಶಿರಟ್ಟಿ ಜಿಲ್ಲೆನ ಬೇಕಾದಷ್ಟು ಉದಾಹರಣೆಗಳಿವೆ. ಅದಕ್ಕೆ ನಿಮ್ ಶಿರಟ್ಟಿ ಎಲ್ಲ ಇಡೀ ರಾಜ್ಯದಲ್ಲೇ ಇದೆ ಅದು. ಅದರಿಂದ ಅಂತ ಅನಾಹುತಕಾರಿ ವಿಚಾರಗಳಿಗೆ ಅವಕಾಶ ಆಗಬಾರದು ಅನ್ನುವಂತ ಕಾರಣದಿಂದ ಬೀಜ ಮಸೂದೆಯಲ್ಲಿ ಇವೆಲ್ಲನ್ನ ಒಳಗೊಂಡಂತೆ ಚರ್ಚೆ ಮಾಡಿ ಇವೆಲ್ಲವನ್ನು ಸೇರಿಸಿ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾವೆಲ್ಲ ಸಂಘಟನೆಗಳ ಸಹಕಾರ ಇದೆ ಈ ಒಂದು ಹೋರಾಟಕ್ಕೆ? ಇಲ್ಲ, ಎಲ್ಲ ರೈತ ಸಂಘಟನೆಗಳು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಎಲ್ಲಾ ರೈತರಿಗೆ ಜಾಗೃತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಏನು ಈಗ ಮೊನ್ನೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮಹಿಳೆಯರ ಮೇಲೆ ಸರ್ಕಾರ ಒಂದು ಕಾಯ್ದೆ ತರಲಿಕ್ಕೆ ಹೊರಟಿತ್ತು. ಆ ರೀತಿಯಾಗಿ ಇವತ್ತು ಕೂಡ ಇದನ್ನೊಂದು ಬೀಜ ಮಸೂದೆ ಕಾಯ್ದೆಯನ್ನ ತರಲಿಕ್ಕೆ ಹೊರಟಿದ್ದಾರೆ. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಈಗಾಗಲೇ ದೇಶಾದ್ಯಂತ ಎಲ್ಲ ರೈತ ಸಂಘಟನೆಗಳು ವಿರೋಧವನ್ನು ಮಾಡ್ತಾ ಇದ್ದೀವಿ. ಅದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳ ಚರ್ಚೆ ಮಾಡಿ ಲೋಕಸಭೆಯಲ್ಲಿ ಇದರ ಮಂಡನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈ ಬಗ್ಗೆ ರಾಜ್ಯದ ಲೋಕಸಭಾ ಸದಸ್ಯರುಗಳು ಕೂಡ ಈ ವಿಚಾರವನ್ನ ವಿಚಾರವನ್ನು ತಿಳ್ಕೊಂಡು
ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸವನ್ನ ಮಾಡಬೇಕು. ನೀವೆಲ್ಲ ನಿದ್ರೆ ಮಾಡಬೇಡಿ ಅಂತ ಲೋಕಸಭಾ ಸದಸ್ಯರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಸರ್, ಬಯಸ್ತೇನೆ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ಇತ್ತೀಚೆಗೆ ಬೇರೆ ಬೇರೆ ರೈತ ಸಂಘಟನೆಗಳು, ಒಂದು ರೈತ ಸಂಘಟನೆಗಳು ಒಂದು ಪಕ್ಷಕ್ಕೆ, ಮತ್ತೊಂದು ರೈತ ಸಂಘಟನೆ ಮತ್ತೊಂದು ಪಕ್ಷಕ್ಕೆ, ಅಂದ್ರೆ ಪಕ್ಷಾತೀತವಾಗಿ ರೈತನಿಗೋಸ್ಕರ ಕೆಲಸ ಮಾಡಬೇಕಾಗಿರುವಂತ ಈ ರೈತ ಹೋರಾಟಗಾರರು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಬೆರೆತು ಹೋಗ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತವೆ. ಏನಂತೀರಿ? ನೋಡಿ, ಇದು ಸತ್ಯವಾದ ವಿಚಾರ. ಇವತ್ತು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಕೂಡ ಹಸಿರು ಶಾಲನ್ನ ಹಾಕೊಂಡು ನಾನು ರೈತರ ಪರವಾಗಿದ್ದೀನಿ, ರೈತರ ಪರವಾಗಿದ್ದೀನಿ ಅಂತ ನಾಚಿಕೆಯಲ್ಲೇ ಮಾತಾಡ್ತಾರೆ. ಅವ್ರ ಅಧಿಕಾರಕ್ಕೆ ಬಂದಾಗ ರೈತರ ಬಗ್ಗೆ ಏನ್ ಮಾಡಿದೀವಿ, ಏನ್ ಮಾಡ್ತಾ ಇದೀವಿ ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದಾರ? ಅಧಿಕಾರಕ್ಕೆ ಬಂದ ತಕ್ಷಣ IAS IPS ಅಧಿಕಾರಿಗಳು ಏನ್ ರಿಪೋರ್ಟ್ ಕೊಡ್ತಾರೆ ಅದಕ್ಕೆ ಸೈನ್ ಆಗ್ತಾರ ಹೊರತು ಇದು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಹಸಿರು ಶಾಲೆ ಇರೋದಿಲ್ಲ ಆಗ. ಅಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇದು ಸರಿಪಡಿಸ್ರಿ, ಈ ರೀತಿ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಕೆಚ್ಚದೆಯನ್ನು ಯಾರು ತೋರಿಸೋದಿಲ್ಲ. ಹಸಿರು ಶಾಲೆ ಆಗ್ತಾರೆ, ಮಾಧ್ಯಮಗಳಲ್ಲಿ ತೋರಿಸ್ತಾರೆ, ಬಹಳ ಡೋಂಗಿ ಆಟವನ್ನ ಆಡ್ತಾರೆ. ಇದನ್ನು ತಿಳಿಬೇಕು. ಜೊತೆಗೆ ಕೆಲವೊಂದು ರೈತ ಸಂಘಟನೆಗಳನ್ನ ಕುತಂತ್ರದ ಮೂಲಕ ಒಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು. ಒಡೆದು ತಮ್ಮ ಬೇಕಾದವರೆಲ್ಲ ಬಹುಪರಾಕ ಹೇಳ್ತಕ್ಕಂಥ ಜನರನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಇವರು ರೈತ ಸಂಘದವರು ಅನ್ನುವಂತ ಮಾತನ್ನ ಆಡ್ತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಸಭೆ ಸಮಾರಂಭಗಳು ಕರೆದಾಗ ಅವ್ರ ಪಕ್ಷದ ಕಾರ್ಯಕರ್ತರಿಗೇನೆ ಹಸಿರು ಶಾಲೆ ಹಾಕ್ಬಿಟ್ಟು ಅವರೇ ರೈತ ಸಂಘದ ಮುಖಂಡರು ಅಂತ ಕರೆದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ರೈತರನ್ನ ದಿಕ್ತಪ್ಪಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನಾವು ರೈತ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರತಕ್ಕಂಥ ಪಕ್ಷಾತೀತವಾಗಿರ್ತಕ್ಕಂಥ ಸಂಘಟನೆಗಳು ಒಟ್ಟಾಗಿ ಸೇರಿ ಇವೆಲ್ಲ ವಿಚಾರಗಳನ್ನ ಚಿಂತೆ ಮಾಡಿ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಈ ನಮ್ಮ ಭಾಗದ ರೈತರಿಗೆ, ರೈತ ಹೋರಾಟಗಾರರಿಗೆ ಒಂದು ಮಾತನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ನೋಡಿ, ರಾಜಕಾರಣ ಈ ದೇಶವನ್ನು ಹಾಳು ಮಾಡ್ತಾ ಇದೆ. ಏನು ಗಾಂಧೀಜಿಯವರ ಕನಸಿತ್ತು, ಹಳ್ಳಿಯ ರೈತನ ಉದ್ಧಾರ ಆದರೆ ಮಾತ್ರ ದೇಶದ ಉದ್ಧಾರ ಅಂತಿದ್ರು. ಹೌದು. ಇವತ್ತು ಹಳ್ಳಿಗಳು ಸ್ಮಶಾನ ಆಗ್ತಾ ಇದೆ. ರೈತರು ಕೃಷಿಯನ್ನ ತೊರೆತಾ ಇದ್ದಾರೆ. ರೈತರ ಮಕ್ಕಳು ಕೃಷಿಯಿಂದ ದೂರ ನಿಲ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರುವ ಸನ್ನಿವೇಶದಲ್ಲಿ ಇನ್ನಾದ್ರೂ ಕೂಡ ಹಳ್ಳಿಗಳಲ್ಲಿ ಒಡಕು ಮಾಡಿ ಜಾತಿ ಪಕ್ಷ ರೀತಿಯ ಒಡಕುಗಳನ್ನ ಉಂಟು ಮಾಡಿ ಅಧಿಕಾರವನ್ನು ಅನುಭವಿಸ್ತಕ್ಕಂಥ ರಾಜಕಾರಣಿಗಳ ಮಾತುಗಳನ್ನ ಕೇಳಲಿಕ್ಕೆ ಬದಲಾಗಿ ನೀವೆಲ್ಲ ಸಂಘಟಿತರಾಗಿ ಹಳ್ಳಿಗಳಲ್ಲಿ ರೈತ ಸಂಘಟನೆಗಳನ್ನ ಕಟ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವ್ದಾದ್ರು ಸಂಘಟನೆ ಜೊತೆ ಗುರುಸ್ಕೊಂಡು ಹೋರಾಟವನ್ನು ಮಾಡಿ ನಿಮ್ಮ ಊರಿನ ನಿಮ್ಮ ಭಾಗದ ರೈತರ ಸಮಸ್ಯೆಗಳನ್ನ ಬಿಂಬಿಸುವಂತ ಕೆಲಸವನ್ನು ಮಾಡಿದ್ರೆ ಸರ್ಕಾರ ಎಚ್ಚೆತ್ತುಕೊಳ್ತದೆ, ರೈತರ ಪರವಾಗಿ ಕೆಲಸವನ್ನ ಮಾಡ್ತದೆ. ನೀವೆಲ್ಲ ರೈತರ ಧ್ವನಿಯಾಗಿ ನೀವು ಜಾಗೃತರಾಗಬೇಕು. ಸಂಘಟನೆಗಳ ಮೂಲಕ ರೈತರ ಒಂದು ಸಮಸ್ಯೆಯನ್ನ ಸರ್ಕಾರದ ಗಮನ ಸೆಳೆಯಬೇಕು ಅಂತಕ್ಕಂಥದ್ದು ನಾನು ರೈತ ಪರ ಚಿಂತಕರಲ್ಲಿ ನನ್ನ ಮನವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸೆಷನ್ನಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಎಸ್ ಸರ್, ಒಟ್ಟಿನಲ್ಲಿ ಶಾಂತಕುಮಾರ್ ಹೇಳ್ತಾ ಇದ್ರು ಬೀಜ ಮಸೂದೆ ಅನ್ನುವಂಥದ್ದು ಏನಿದೆ ಇದು ರೈತರಿಗೆ ಭಾರಿ ಮಾರಕವಾಗಿರುವಂಥದ್ದು. ಇದರಲ್ಲಿ ಏನಷ್ಟು ದಿವಸ ರೈತ ಬೇರೆಯವರ ಬಳಿ ಅಂದ್ರೆ ಬೇರೆ ರೈತರ ಬಳಿ ಬೀಜವನ್ನು ತೆಗೆದುಕೊಂಡು ಉತ್ತಿ ಬಿತ್ತಿ ಬೆಳೀತಾ ಇದ್ದ, ಇದಕ್ಕೆ ಅವಕಾಶ ಆಗಲ್ಲ. ಒಂದು ವೇಳೆ ಇದು ಜಾರಿ ಆದರೆ ತುಂಬಾನೇ ಕಷ್ಟವಾಗುತ್ತೆ. ಅದಕ್ಕೆ ಪೂರಕವಾಗುವಂತಹ 10 ಅಂಶಗಳನ್ನ ಅಥವಾ ಹಲವಾರು ಅಂಶಗಳನ್ನ ಇದರಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಇದನ್ನು ಬೇಕಾದ್ರೆ ಜಾರಿ ಮಾಡುವಂತ ವಿಚಾರವಾಗಲಿ ಎನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಎಸ್, ನೋಡೋಣ ಇದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವಿಶೇಷ ಮತ್ತು ವಿಭಿನ್ನ ಸುದ್ದಿಗಾಗಿ ನೋಡ್ತಾ ಇರಿ UTV ನ್ಯೂಸ್. ಬಹುದಿನಗಳಿಂದ ಅತ್ಯಾಧುನಿಕ ಶೋರೂಮ್ದೊಂದಿಗೆ ಸ್ಟಾರ್